Hey so guys, welcome back to my channel. ಇವತ್ತಿನ ವಿಡಿಯೋನಲ್ಲಿ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಸೊ ನಮ್ಮ ಹಸ್ಬೆಂಡ್ ಕುಕ್ ಮಾಡ್ತಾರೆ, ನಾನು ಕ್ಲೀನಿಂಗ್ ಮಾಡಬೇಕು ಅಂತ ಇವ್ರು ಹೇಳಿದ್ದಾರೆ. ನನಗೆ ಮೂಡ್ ಚೇಂಜ್ ಆದ್ರೆ ಮಾಡೋಣ ಅಂತ ಇದೀನಿ. ಸೊ ಲೆಟ್ಸ್ ಸಿ ಗೈಸ್. ಇನ್ನೂ ಪಾತ್ರೆ ಎಲ್ಲ ಏನೂ ತೊಳೆದಿಲ್ಲ. ಸೊ ನಮ್ಮ ಹಸ್ಬೆಂಡ್ ಹಂಗಂಗೆ ಮಾಡ್ತಾ ಇದ್ದಾರೆ. ಆಲ್ರೆಡಿ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಕಟ್ ಮಾಡ್ತಾ ಇದ್ದಾರೆ. ಹಿ ಈಸ್ ಮೈ ಹಸ್ಬೆಂಡ್. ನೀವು ನೋಡಿರ್ತೀರ, ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ. ಈ ಕಡೆ ಒಂದು ಹಾಯ್ ಹೇಳಪ್ಪಿ. ಓಕೆ. ಹೆಂಗೂ ನನ್ಗೆ ಇವಾಗ ಏನು ಕೆಲಸ ಇಲ್ಲ. ಸೊ ನಮ್ಮ ಹಸ್ಬೆಂಡ್ ಒಬ್ಬರೇ ಮಾಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ನಂಗೆ ಫೀಲ್ ಆಗ್ತಾ ಇದೆ. ಅವ್ರಿಗೆ ಹೆಂಗು ಹೃದಯ ಅದು ಇದು ಏನು ಇರಲ್ಲ, ನನಗಿದೆ ಅಲ್ವಾ. ಸೊ ಅಟ್ಲೀಸ್ಟ್ ಮಾಡೋಣ ಅಂತ ಪಾತ್ರೆ ಹೋಗ್ತಾನೆ. ಓಕೆನಾ? ಏನು ಗೊತ್ತಾ ಅಪ್ಪಿ, ಐಫೋನಲ್ಲಾದ್ರೆ ಇದು ಐಫೋನ್ ಅನ್ನೋಷ್ಟೊತ್ತಿಗೆ ಹೋಯ್ತೆ, ಇಲ್ಲ ನೀವು ಮಿಕ್ಸಿಗೆ ಹಾಕೊಳ್ಳೋಷ್ಟು ಅನ್ನೋಷ್ಟೊತ್ತಿಗೆ ಹೋಯ್ತು. ಐಫೋನ್ ಅಲ್ಲಾದ್ರೆ ನೀನ್ ಆ ಕಡೆ ಬರ್ತೀಯಲ್ಲ, ಆ ಕಡೆನೂ ತಗೋಬಹುದು. ಈ ಕಡೆ ನಾನು ಈ ಕಡೆ ಇರ್ತೀನಲ್ಲ, ಈ ಕಡೆನೂ ತಗೋಬಹುದು. ಫ್ರಂಟು ಬ್ಯಾಕು ಎರಡು ಒಂದೇ ಸಲ ತಗೋಬಹುದು. ಅದು ಬರ್ತಾ ಇಲ್ಲ, ಸೆಟ್ಟಿಂಗು ಇಲ್ಲ, ಯಾವ್ದು. ಇವಾಗ ಐಫೋನ್ ಕೊಡ್ಸಕ್ ಬಾರಿ ಅಂತ ಗೈಸ್. ನನಗೆ ಐಫೋನ್ ಬೇಕೇ ಬೇಕು ಅಂತ ನಾನು ಇವತ್ತು ಹಠನೂ ಮಾಡಿಲ್ಲ, ಇನ್ಮೇಲೆ ಮಾಡೋದು ಇಲ್ಲ. ಆದರೆ ಸುಮ್ಮನೆ ನಮ್ಮ ಹಸ್ಬೆಂಡ್ಗೆ ಮಸ್ಕ ಆಗ್ತಾಯಿದ್ದೀನಿ. ಅವ್ರಿಗೇನಂತಾರೆ, ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಐಫೋನ್ ಕೊಡಿಸು ಅಂತ ಅದೇ ಇವಾಗಲೂ ಮಾಡಿದ್ದು. ಬೇಕೇ ಬೇಕು ಅಂತ ಹಠ ಅಲ್ಲ. ಓಕೆನಾ? ಐ ನೋ ಮೈ ಹಸ್ಬೆಂಡ್ಸ್ ಸಿಚುಯೇಷನ್. ನೋಡಿ ಗೈಸ್, ಮದುವೆ ಆದ್ಮೇಲೆ ಇಷ್ಟೇ. ಹುಡುಗಿಗೆ ತಪ್ಪಿದ್ರೆ ಕೊಡುವ, ಎಂದಿದೆ ತಪ್ಪಿದ್ರೆ ಗಂಡನೇ ತಪ್ಪು. ಪೇಸ್ಟ್ ಖಾರ ಆಗಿರೋ ಪೇಸ್ಟ್ ಅಷ್ಟ ಆಗ್ತದೆ. ಹೆಂಗಿರ್ತದೆ ಗೈಸ್? ನಿಮ್ಮ ಅಪ್ಪ ಅಮ್ಮ ನಿಮಗೆ ಏನು ಅಂತ ಹುಟ್ಟಿಸ್ಬಿಟ್ಟು ದಿನ ಹೋಗ್ಬಿಡ್ತೀವಿ ಜಾಗರಣೆ, ಆಮೇಲೆ ಅಷ್ಟೇ ಶಿವರಾತ್ರಿಯಾಗಿ ಹೋಗುತ್ತೆ. ಅಕ್ಕಿ ಚಿಕನ್ನು, ಈರುಳ್ಳಿ, ಟೊಮಾಟೊ ಹಾಕಿದ್ದೀನಿ, ಮೆಣಸಿನ್ಕಾಯಿ ರುಬ್ಬಿದ್ದೀನಿ, ಎಲ್ಲ ಮತ್ತೆ ಮಾಡಿಕೊಂಡಿದ್ದೀನಿ. ಚಿಕನ್ ಮಾಡ್ತಾಯಿದ್ರೆ ನಾಯಿ ಮರಿ ಮನೆ ಹತ್ರ ಬಂದಿತ್ತು. ಅದಕ್ಕೂ ಸ್ಮೆಲ್ ಇಷ್ಟ ಆಯ್ತೇನೋ ಗೊತ್ತಿಲ್ಲ. ಸೊ ಮನೆ ಹತ್ರ ಬಂದಿರೋದಕ್ಕೆ ನಾನು ಹಾಲು ಇಕ್ಕಣ ಅಂತ ಅಂದ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕೊಬಂದೆ. ತಾಯಿ ಮಗಳಾಗ್ಬಿಟ್ಟೆ ನೋಡಪ್ಪ. ನಂಗೆ ಮೊದಲು ನಾಯಿ ಮರಿಗಳಂದ್ರೆ ಇಷ್ಟ ಆಗ್ತಾ ಇರಲಿಲ್ಲ. ಯಾಕೆ? ತಣ್ಣಗೈತೆ ಅಂತನಾ? ನಾಯಿ ಮರಿಗೆ ಏನಾದರೂ ಒಂದು ಒಳ್ಳೆ ಹೆಸರು ಸಜೆಸ್ಟ್ ಮಾಡಿ ಗೈಸ್. ಇವತ್ತಿಂದ ನಾನು ಇದನ್ನ ದತ್ತು ತಗೊಂಡಿದ್ದೀನಿ. ಗೈಸ್, ನಮ್ಮ ಹಸ್ಬೆಂಡ್ ಚಿಕನ್ ಮಾಡಿದ್ದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ನಾನು ಚಪಾತಿ ಮಾಡೋಣ ಅಂತ ಫಿಕ್ಸ್ ಆಗಿದ್ದೀನಿ. ರೈಸ್ ತಿಂದು ಪೂರ ಆಗಿದೆ. ಸೊ ಲೆಟ್ಸ್ ಮೇಕ್ ಚಪಾತಿ. ನೋಡಿ ಬೈ, ಚಿಕನ್ ಫ್ರೈ ಬಿಸಿ ಆಗ್ತೈತೆ, ಏನೋ ಬೇಯಬೇಕದು. ನಮ್ಮಲ್ಲಿ ನಾವು ಚಪಾತಿ ಮಾಡೋಕ್ಕೆ ಸ್ಟಾರ್ಟ್. ಏನು ಮಾಡಲ್ಲ ಅಂತ ಇದ್ದಾಳು, ಮಾಡ್ತಾವಳೆ. ಬೇರೆ ಆಪ್ಷನ್ ಇಲ್ಲ. ನೋಡಿ ಗೈಸ್, ನಾವು ಆಚೆ ಬಂದ್ಬಿಟ್ರೆ ಅಂತ ಹೇಳ್ಬಿಟ್ಟು ಆ ನಾಯಿ ಮರಿ ಏನು ಮಾಡ್ತದೆ ನೋಡಿ ಒಳಗಡೆ ಬರಕ್ಕ. ಇಲ್ಲೇ ಗೇಮ್ ಫೈಟ್ನ ಬರ್ತದೋ ನಲ್ಚಿನದು. ನೋಡಿ ಗೈಸ್, ಲಾಸ್ಟಲ್ಲಿ ಕೊತ್ತಂಬರಿ. ಈ ಕೊತ್ತಂಬರಿ ಹಾಕೋದು ಏನಕ್ಕೆ ಅಂದರೆ ಟೇಸ್ಟಿಗೆ ಲಾಸ್ಟಲ್ಲಿ ಆಗಬೇಕು. ಹಿಂಗೆ ಹಾಕೋದ್ಮೇಲೆ ಚಿಕನ್ ಮೇಲೆ 2 ಸ್ಪೂನ್ ಹಿಂಗೆ ಹಾಕಿದ್ರೆ ಮಸಾಲೆ ಚೆನ್ನಾಗಿರ್ತದೆ. ಆಮೇಲೆ ತಿಂದ್ಬಿಟ್ಟು ನಮ್ಮಲ್ಲಿ ಕೊಡ್ತೀನಿ, ಹೆಂಗೈತೆ ಹೇಳ್ತಾರೆ ತಿಂದ್ಬಿಟ್ಟು. ವಾವ್, ಸಕ್ಕತ್ತಾಗಿದೆ. ಸೂಪರ್. ಸೂಪಲ್ಲೇ ಸಾಂಬಾರು ಸೂಪರ್ ಆಗಿದೆ ಅಂದೆ. ಅದು ಸೂಪಲ್ಲ, ಸಾಂಬಾರು ಅಂದೆ. ಚೆನ್ನಾಗಿದೆ. ವಾವ್. ಸಕ್ಕತ್ತಾಗಿ ಮಾಡಿದ್ಯಾ ಗೈಸ್. ನಾನು ಎಕ್ಸಾಕ್ಟ್ 1 o'clockಗೆ ಮಲಗಿದ್ದು. ಇವಾಗ 3:30 ಆಗಿದೆ. ಇವಾಗ ತಾನೇ ಎದ್ದೇಳಿದೆ. ಸ್ವಲ್ಪ ತಿನ್ಕೊಳ್ಳೋಣ ಊಟ. ಇವಾಗ ತಾನೇ ಊಟ ತಿನ್ನಲ್ಲ. ಬೆಳಿಗ್ಗೆ ಕಾಫಿ ಮಾಡಿಕೊಡು ಅಂತಂದರೆ ನಮ್ಮ ಹಸ್ಬೆಂಡು ಮರ್ತೋಗ್ಬಿಟ್ರು ಮಾಡಿಕೊಡ್ದಿರ. ಸೊ ನಾನು ಏನು ಬಿಡು ಊಟ ತಿನ್ನೋ ಟೈಮಲ್ಲಿ ಅಂತ ನಾನು ಕೇಳಕ್ಕೆ ಹೋಗಿಲ್ಲ, ತುಂಬ ಫೋರ್ಸ್ ಮಾಡೋಕ್ಕೆ ಹೋಗಿಲ್ಲ. ಸೊ ಇವಾಗ ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಿದ್ದಾರೆ. ಒಂದೇನು ಗೊತ್ತಾ, ದಿನಕ್ಕೆ ಒಂದು ಸಣ್ಣ ಕಪ್ಪಲ್ಲಿ ಒಂದೇ
ಕಾಫಿ ಆಗಲಿ ಟೀ ಆಗಲಿ ಕುಡಿದ್ರೆ 1 ಕಪ್ ಅಷ್ಟೇ ಕುಡಿದ್ರೆ ನನಗೆ ಮೈಸೂರಿಗೆ ಕರ್ಕೊಂಡೋಗಿ ಒಂದೊಳ್ಳೆ ಬಟ್ಟೆಗಳು ನನಗೆ ಏನೇನು ಬೇಕಂದ್ರೆ ಎಲ್ಲ ಕೊಡಿಸ್ತಾರೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ದಿನಕ್ಕೆ ಒಂದೇ ಸಲ ಕುಡಿಬೇಕು, ಕಾಫಿ ಆಗಲಿ ಟೀ ಆಗಲಿ. ಸೊ ಇದು ರೂಲ್. ನಿನ್ನೆ ಆಗಿದ್ದು ನಮ್ಮಿಬ್ಬರ ಮಧ್ಯೆ ಡಿಸ್ಕಷನ್ನು. ಪ್ರೂಫ್ಗೆ ಇರಲಿ ಅಂತ ನಾನು ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಕುಡಿತೀನಿ. ಸೊ ನಮ್ಮ ಹಸ್ಬೆಂಡ್ ಬಂದಮೇಲೆ ಆಗಲಿ ನೈಟ್ ಆಗಲಿ ಕುಡಿಯೋದಿಲ್ಲ, ಓಕೆನಾ? ಸೊ ಜೆನ್ಯೂನಾಗಿ ಟ್ರೈ ಮಾಡ್ತಾ ಇದ್ದೀನಿ ಗುರು. ನಾನು ಪಕ್ಕ ಒಂದೇ ಕಪ್ ಕುಡಿತೀನಿ, ನೆಕ್ಸ್ಟ್ ಕುಡಿಯಲ್ಲ. ಸೊ ಕಾಫಿ ಟೈಮ್. ಸಕ್ಕರೆ ತೀರಾ ಕಡಿಮೆ ಇದೆ, ಕಾಫಿ ಫ್ಲೇವರ್ ಜಾಸ್ತಿ ಬರುತ್ತೆ. ನಾನು ಟೇಸ್ಟಿಯಾಗಿ ಮಾಡ್ತೀನಿ ಗೊತ್ತಾ, ಕಾಫಿ ಟೀ ಎಲ್ಲ ಸಿಕ್ಕಾಬಿಟ್ಟೆ ಚೆನ್ನಾಗಿ ಮಾಡ್ತೀನಿ. ನಮ್ಮ ಹಸ್ಬೆಂಡ್ ಅದಕ್ಕೆ ಯಾವಾಗಲೂ ನನಗೆ ಬರಲ್ಲ ಅಂತ ಹೇಳ್ತಾ ಇರ್ತಾರೆ. ಅವ್ರನ್ನ ಕೇಳಿದ್ರೆ ಅವ್ರು ಚೆನ್ನಾಗಿ ಮಾಡಬೇಕಾಗತ್ತೆ, ಇನ್ನು ಚೆನ್ನಾಗಿ ಮಾಡಿಲ್ಲ ಅಂತಂದರೆ ನಾನು ಬೈತೀನಿ ಅಂತ. ವಾವ್. ನೈಟ್ ಅಷ್ಟೊತ್ತಿಗೆ ಚಿಕನ್ ಖಾಲಿ ಆಯಿತು, ಅದಕ್ಕೆ ಮೊಟ್ಟೆ ಸಾರು ಮಾಡಿದ್ದೆ. ಇವತ್ತಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.